ನಮ್ದು ಹೇಳ್ಬಿಡ್ತೀನಿ ಸರ್. ಫಸ್ಟು ನಾನು 1.5 ವರ್ಷ ಆಯಿತು. 1.5 ವರ್ಷ ಅದಕ್ಕೆ ಬದಲು ನಂದೇನು ನಮ್ಮ ತೋಟ ಏನು ಇರಿಲ್ಲ. ನಾನು ಗೋಪಿ ಹತ್ರ ತಗೊಂಬಂದು ನಾನು ಫಸ್ಟು ಇದು ನೋಡಿದೆ, ರಿಸಲ್ಟ್ ನೋಡಿಬಿಟ್ಟು ಆಮೇಲೆ ನಾನು 1 ವರ್ಷ ಆದಮೇಲೆ ನಂದು ಚೆನ್ನಾಗಿ ರಿಸಲ್ಟ್ ಬಂತು. ಏನು ಬಿಡ್ತಾಯಿದ್ದೆ ನಾನು ಈ ಥರ NPK ಚೇತು ಸ್ಟಂಬ್ರಿಚ್ ತಂದು ಬಿಡ್ತಾಯಿದ್ದೀನಪ್ಪ ಅಂತಂದೆ. ಆಮೇಲೆ ನಮ್ಮ ಹುಡುಗನ್ಕ ಅವ್ರಿಗೂ 1 ವರ್ಷ ಹೇಳಿದೆ, ಅವನು ಸತಾಯಿಸ್ದೆ ಒಂದು 5-6 ತಿಂಗಳು. ಆಮೇಲೆ ನೋಡೋಣ ಅಂದ್ಕೊಂಡು ಆಮೇಲೆ ಒಂದ್ಸತಿ ಬಿಟ್ಬಿಡು, ಆಮೇಲೆ 1 ವಾರ ಆದಮೇಲೆ ಕಾಸು ಕೊಡುವಂತೆ ಅಂತೇಳಿ ಬಿಡಿಸಿದೆ. ರಿಸಲ್ಟ್ ಬಂತು. ಆಮೇಲೆ ಆ ಹುಡುಗನ ಚೆನ್ನಾಗೈತೆ. ಬಿಟ್ಟಿದ್ದಾದ್ಮೇಲೆ ಇವಾಗ ಅವನು ಅದೇ ಇದು ಮಾಡ್ತಾಯಿದ್ದಾನೆ, ಕಂಟಿನ್ಯೂ ಮಾಡ್ತಾಯಿದ್ದಾನೆ. ಇವ್ರ ಹೆಸರು ಪದ್ಮನಾಭ ಅಂತ, ಇದೇ ಊರು ನಮ್ಮದು, ಸೊನ್ನೆಳ್ಳಿಪುರ. ಇವರು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ರು, ನಮ್ಗೆ ಗೊತ್ತಿರಲಿಲ್ಲ. ಗೊತ್ತಿದ್ರು ನಾವು ಕೇರ್ಲೆಸ್ ಮಾಡಿದ್ವಿ. ಏನೋ ಬಿಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಅಂತೆ, ಕೆಮಿಕಲ್ DAPಗಳು ಹಿಂಡಿ ಆ ಥರ ಕುಟ್ಕೊಂಡು ನಾವು ಮೇಂಟೈನ್ ಮಾಡ್ತಿದ್ವಿ. ಆದ್ರೂ ಗಿಡ ಎಲೆ ಉದುರೋದು, ಬೂದಿ ರೋಗ, ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರ್ತಾ ಇತ್ತು. ರಿಸಲ್ಟ್ ಇರಲಿಲ್ಲ. ಆಮೇಲೆ ಇವತ್ರ ಹಂಗೆ ಒಂದು ಟೈಮ್ ತಂದುಬಿಟ್ಟೆ. ಟೈಮ್ 1 ವಾರಕ್ಕೆ ಕ್ಲಿಕ್ ಆಗ್ಬಿಡ್ತು ಚಿಗುರು ಟೈಮೇಲೆ. ಎಷ್ಟು ತಿಂಗಳಿಂದ ಬಿಡ್ತಾ ಇದ್ದೀರಾ? ಒಂದು 6 ತಿಂಗಳಿಂದ ಬಿಡ್ತಾ ಇದೀವಿ ನಾವು. 6 ತಿಂಗಳಿಂದ ನಾವು 20 ದಿನಕ್ಕೆ ಬಿಡು ಅಂತ ಹೇಳ್ತಿದ್ದಾರೆ, ನಮ್ಮ ಕೈಲಿ ಆಗ್ತಿಲ್ಲ. ತಿಂಗಳಿಗೊಂದ್ಸರಿ ಬಿಡ್ತಾ ಇದೀವಿ. ಆದರೂ ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗಿದೆ, ಮಾರ್ಕೆಟಲ್ಲಿ ವ್ಯಾಲ್ಯೂ ಚೆನ್ನಾಗಿದೆ ಅದಕ್ಕೆ.